ಅಮ್ಮ ಅಮ್ಮ ಏನಪ್ಪ? ಅಮ್ಮ ಊರಿಗೆ ಹೋಗಿ ಬಾರಮ್ಮ. ಅತ್ತೆ ಮಾಮನೆಲ್ಲ ಮಾತಾಡಿಸ್ಕೊಂಡು ಚೈತ್ರಕ್ಕೂ ವರ್ಷ ಮಾಮನು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬರಂಬ. ಉಳ್ಳ ನಮ್ಮ ಸುಗುಣಕ್ಕ ಆಗ್ಲೆಲ್ಲ ಹಂಗಂತಾಳೆ. ಸುಮ್ಮನೆ ಯಾಕೆ ಅವ್ರ ಹತ್ರ ಚೆನ್ನಾಗಿರೋಣ ಬಾ. ಅವ್ರು ಒಳ್ಳೆಯವ್ರು ಕಣಮ್ಮ. ನಾವು ಬತ್ತಾ ಹೋಗ್ತಾ ಅವ್ರ ಹತ್ರ ಚೆನ್ನಾಗಿರ್ಬೇಕು. ನೀನು ಸುಗುಣಕ್ಕನ ಮಾತು ಕಟ್ಕೊಂಡು ಇನ್ಮೇಲೆ ಅವ್ರನ್ನೇನು ಒಂದು ಮಾತು ಅನ್ಬೇಡ ಕಣಮ್ಮ ನೀನು. ಅದಕ್ಕೆ ಹೋಗ್ತಾ ಬತ್ತಾ ಚೆನ್ನಾಗಿರೋಣ ಬಾ. ಊರಿಗೆ ಹೋಗಿ ಹೇಳ್ ಬರೋಣ. ನಾನು ಹಂಗೆ ಅಂದ್ಕೊಂಡೆ. ಇವ್ರದು ನಮ್ಗೆ ಗಾಳೆ ಸಾಕಾಗ್ಬಿಟ್ಟೈತಿ. ಏನಾನ ಒಂದು ಮಾಡ್ರಿ, ನಿಮಗೂ ಸಾಕಾಗೈತೆ ನಮಗೂ ಸಾಕಾಗೈತಿ. ಇವ್ರ ವಾಲೆ ಅವತಾರಗಳೆಲ್ಲ ನೋಡಿ ನೋಡಿ ಅಂತ ಹೇಳಿ ನಾನು ಹೋಗಿ ಹೇಳಿ ಬರೋಣ ಅಂತ ಅಂದ್ಕೊಂಡೆ. ಸರಿ ಆಯ್ತು ಹೇಳು, ಹೋಗೋಣ ಹೇಳಪ್ಪ. ಆಮೇಲಿಂದನ ಹೋಗಿ ಬರೋಕ್ಕಾಗುತ್ತೆ ಹೇಳು. ಕಣಮ್ಮ, ಅವರು ನಮಗೆ ಕಷ್ಟಕ್ಕೆ ಹಾಕ್ತಾರೆ. ಇವತ್ತು ನಮಗೆ ಏನು ಕಣನ ದುಡ್ಡಿಲ್ಲ ಏನಾದರೂ ಬೇಕು ಅಂತಂದರೆ ಕಷ್ಟಕ್ಕೆ ಹಾಕ್ತಾರೆ. ನಾವು ಅಂತರ ಹತ್ರ ಚೆನ್ನಾಗಿರ್ಬೇಕು. ಕಷ್ಟಕ್ಕೆ ಹಾಕ್ತಾರಲ್ಲ ಅವ್ರ ಹತ್ರ ಚೆನ್ನಾಗಿರ್ಬೇಕು ಕಣಮ್ಮ. ಇವತ್ತು ನೋಡು ನಮ್ಮ ಅಮ್ಮ ನನಗೆ ಒಳ್ಳೆ ಈ ಕಾಲೇಜಿಗೆ ಸೇರಿಸಿ ಇವತ್ತು ನನಗೆ ಎಷ್ಟು ಸಹಾಯ ಮಾಡೈತಿ. ಇವತ್ತು ನೆನೆಸ್ಕೋಬೇಕು. ಇಷ್ಟು ಸಹಾಯ ಮಾಡಿದ್ದಾರೆ ಅಂತಂದರೆ ಅವರು ಅವ್ರ ಹತ್ರ ಕೆಡ್ಕ್ ಬುದ್ಧಿ ಇಲ್ಲ ಕಣಮ್ಮ. ಕೆಡ್ಕ್ ಬುದ್ಧಿ ಇದ್ದಿದ್ರೆ ಇಂಥವೆಲ್ಲ ಹೇಳ್ತಾ ಇರಲಿಲ್ಲ. ನಮ್ಮ ಅಕ್ಕ ಸುಗುಣಕ್ಕ ಹಿಂಗೆ ಹೇಳ್ತಾಳೆ ಅಂದರೆ ಕೈಯೊಳದು ₹1 ಕಳ್ಕೊಂಬ್ಲಿಲ್ಲ ಅಂದ್ರೂ ಪ್ರವಿ ನೀನು ಓದ್ಬೇಡ ಹಿಂಗೆ ಹಿಂಗೆ ನಮ್ಮ ಅಮ್ಮನ ಹೇಳಲಿಲ್ಲ. ಎಮ್ಮೆ ಕಾಯಕ್ಕೆ ಹೋಗು ಅಂತ ಹೇಳಿ. ಅಲ್ಲ ಇಂಥವ್ರಿಗೆ ನಾವು ಬೆಲೆ ಕೊಡೋಕ್ಕಾಗುತ್ತೆ ನಮ್ಮ? ನಾನು ಮಾತಾಡಿದ್ರದ್ರಲ್ಲಿ ಏನೇನಾದ್ರೂ ತಪ್ಪೈತಾ? ಸಣ್ಣನಾಗಿ ನೋಡಿ ಹೆಂಗೆ ಮಾತಾಡ್ದ ಅಂತ ಎಲ್ಲ ಬೈಕಂತಾರೆ. ಬೈಕೊಂಡ್ರು ಪರವಾಗಿಲ್ಲ. ನಾನು ಮಾತ್ರನ ಅವ್ರನ್ನೇ ಅಮ್ಮ ನಂಬೋದು. ವರ್ಷ ಮಾಮನೂ ಚೈತ್ರ ಕೊನ್ನೆನೆ ನಂಬೋದು. ಸ್ವಂತ ಅಕ್ಕರ ಥರ ಅವ್ರು ಎಷ್ಟು ನಮ್ಗೆ ಚೆನ್ನಾಗಿ ನೋಡ್ಕೊಂತಾರೆ ಗೊತ್ತೇ. ಅವ ಅಕ್ಕ ಎಷ್ಟು ಚೆನ್ನಾಗಿ ನೋಡ್ಕೊಂಬತ್ತೆ. ನಡಿ ಹೋಗಿ ಒಂದೆರಡು ದಿನ ಇಲ್ಲಿ ಕರ್ಕೊಂಬರೋಣ. ಚೈತ್ರನ ಮಗಳನ್ನು ಬರ್ರಮ್ಮ, ಒಂದೆರಡು ದಿನ ಇದ್ದೋಂಗ್ರಿ ಅಂತ ಹೇಳಿ ಕರ್ಕೊಂಬರೋಣ ನಡಿ. ಅವಾಗಾದರೆ ಗೊತ್ತಾಗುತ್ತೆ ಇವಳಿಗೆ. ನೋಡಪ್ಪ ನಮಗೆಲ್ಲ ಐತೆ, ಅವ್ರಿಗೆ ಬೆಲೆ ಐತೆ, ನಮಗೆ ಬೆಲೆ ಇಲ್ಲ, ನಾವು ಯಾಕೆ ಬೆಲೆ ಕಳ್ಕೊಂಡ್ವಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಡಿ ಹೋಗಿ ಬರೋಣ. ನಮ್ಮೂರಿಗೆ ಒಂದೆರಡು ದಿನ ಬಾರಮ್ಮ ಅಂತ ಹೇಳಿ ಕರ್ಕೊಂಬರೋಣ. ನೀಲಮ್ಮ, ನಾವು ಆಮೇಲಿಂದ ನಾವು ಊರಿಗೆ ಹೋಗ್ತೀವಿ. ಇತ್ತ ನೋಡ್ತೀನಿ ಮನೆ ಕಡೆಗೆ ಕೊಂಜಿಟ್ಟು. ಹಂಗೆ ಯಾವ ಊರಿಗೆ ಹೋಗ್ತೀರಾ? ನಾವು ನಮ್ಮ ಅತ್ತೆರೂರಿಗೆ ಹೋಗ್ತೀವಿ. ಅದೇ ನಮ್ಮ ಸುಗುಣಕ್ಕರವ್ರಿಗೆ ಹೋಗ್ಬಿಟ್ಟು ನಮ್ಮ ಅಕ್ಕ ಇನ್ನು ನಮ್ಮ ಮಾಮೂನು ಎಲ್ಲ ಮಾತಾಡಿಸ್ಕೊಂಡು ಅವ್ರನ್ನೊಂದು ಸ್ವಲ್ಪ ದಿನ ಒಂದೆರಡು ದಿವಸ ಇಲ್ಲಿ ಇದ್ದೋಗ್ರಿ ಅಂತ ಹೇಳಿ ಕರಿಯೋಣ ಅಂತ ಹೋಗ್ತಾ ಇದ್ದೀವಿ. ಬರ್ರಿ ಅಂತ ಹೇಳಿ. ಅವ ಅಕ್ಕನ ಅಂಗನವಾಡಿ ಟೀಚರು ಬರುತ್ತಾ ಇಲ್ವಾಗ ಗೊತ್ತಿಲ್ಲ. ಹೆಂಗೋ ಕರಿಯೋದಂತೆ ಕರಿತೀನಿ. ಹೋಗಿ ಬರೋದು ಬಿಡೋದು ಅವ್ರಿಗೆ ಸೇರಿದ್ದು. ಅದಕ್ಕೇ ಹೋಗ್ತಾ ಇದ್ವಿ ನಾನು ನಮ್ಮಮ್ಮಯ್ಯ. ಅಲ್ಲ ನೋಡಕ್ಕ, ನಮ್ಮಮ್ಮ ಇನ್ನು ನಾನು ಏನೂ ಹೇಳಿಲ್ಲ ಏನಿಲ್ಲ. ಒಟ್ಟಿನಲ್ಲಿ ಅವ್ರ ಹತ್ರ ಚೆನ್ನಾಗಿದ್ದೀವಿ ನಾವು. ಅವ್ರಿಗೆ ನಮಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳಿ. ಹಂಗಂದ್ರೆ ನಮ್ಮ ಸುಗುಣಕ್ಕ ಗಲಾಟೆ ಮಾಡೋದ. ಯಾರನ್ನ ಕಾಣ್ದವ್ರು ನೋಡಪ್ಪ ಇವ್ ಪ್ರವಿ ಸಣ್ಣನಾಗ ಅವ್ರ ಅಕ್ಕಗೆ ಹೆಂಗೆ ಮಾಡ್ತಾನೆ ಅಂತ ನಾನು ತಪ್ಪಾಗಿ ತಿಳ್ಕೊಂತಾರೆ. ಮತ್ತೆ ನೀವು ಅವ್ರತ ಸ್ಯಾನಕ್ಕಿರ್ಬೇಕು ನೋಡೋರು. ಒಳ್ಳೆಯರು ಅಂತಾರೆ. ಇವ್ರು ಏನಾಗೈತಿ ಚೆನ್ನಾಗಿ ಇಟ್ಕೊಂಡು ಹೋಗ್ದಲೇನಿ. ಯಾಕೆ ಸುಳ್ಳು ಹೇಳ್ಬೇಕು ನೀಲಮ್ಮ? ಆವಾಗ ಅವ್ರತ ಸ್ಯಾನಕ್ಕಿದ್ದಾಗ ಮಸ್ತ್ ಬಂಡವಾಳ ಮಾಡ್ಕೊಂಡಿದ್ರು. ಅಂಗಡಿಗಳಿಗೆಲ್ಲ ರೇಷನ್ ಕೊಡೋರು ಅವರೇ. ಇನ್ನು ಕೈಯಗಳದ್ದು ಕಳ್ಕೊಂಡ್ರು ಸುಮ್ಮನಾಗಾರ ಕಣಿ. ನಿಜವಾಗ್ಲೂ ಅಮ್ಮ, ಕೈಯಗಳದ್ದು ಅವರೇ ₹1 ಕಳ್ಕೊಂಡ್ರು ಸುಮ್ಮನಾಗಾರ. ಮಸ್ತ್ ಬಂಡವಾಳ ಮಾಡ್ಕೊಂಡಿದ್ರು. ಸೈಡ್ ತಕ್ಕೊಂಡ್ರು. ಮಸ್ತಾಗಿ ದುಡ್ಡು ಇಕ್ಕೊಂಡಿದ್ರು. ಒಂದು 15 ಲಕ್ಷ ದುಡ್ಡು ಇಕ್ಕೊಂಡಿದ್ರು. ಚೆನ್ನಾಗಿ ಬಂಡವಾಳ ಮಾಡ್ಕೊಂಡಿದ್ರು ಅವ್ರ ಹತ್ರ ಸೆನಕ್ಕಿದ್ದಾಗ. ಆಮೇಲೆ ಅದೇನು ಬಂತ ಏನೋ ನಮ್ಮ ಸುಗುಣ ಇಟ್ಟಿಟ್ಕೊ ಕೇಣಿಸೋಣೆ ಮಾಡ್ತಾಳೆ. ಆಯ್ತು ಕೇಣಿಸೋಣೆ ಗನಮಗೆ ಇಲ್ಲೋಡಿ. ಎಲೆ ಬಳ್ಳಿ ಎಲ್ಲ ಅವ್ರ ಅಮ್ಮ ತೋಟದಾಗೆಲ್ಲ ಎಲೆ ಬಳ್ಳಿ ಬೆಳ್ಕೊಂಡ್ಲು. ಎಲೆ ಬಳ್ಳಿ ಎಲ್ಲ ಸಖತ್ ದುಡ್ಡು ಆತಂತೆ. ಅಟಿಕೆ ಸೊಸಿ ಬೆಳ್ಕೊಂಡವಳಿ ಎಲ್ಲನ ಚೆನ್ನಾಗಿ ದುಡ್ಡು ಮಾಡ್ಕೊಂಡ್ಲು. ಅಲ್ಲ ಅವ್ರತ ಸೆನಕ್ಕಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಅದಕ್ಕೆ ಮತ್ತೆ ಜಗಳ ಮಾಡ್ಕೋಬಾರ್ದು, ಗುದ್ದಾಡ್ಕೋಬಾರ್ದು ಅಂಬೋದು ಮನೆಯಾಗಿ. ನೋಡಿ ಗುದ್ದಾಡ್ಕೊಂಡು ಬಂದಾಗಿಂದಾನು ಬರೀ ಏನು ಕೈ ಎತ್ತಲ್ಲ ಬಾಯಿ ಎತ್ತಲ್ಲ. ಅಲ್ಲೂ ಬೇರೆ ಮನೆಗೆ ಹೋದ್ಲು, ಅಲ್ಲೂ ಮನೆ ಮಾಡಿದ್ಲು. ಅಲ್ಲೂ ಅವ್ರು ಬಂದು ಬಿಡ್ರಿ ಅಂತಂದರು. ಇವಾಗ ಎಲ್ಲೋದ್ರೂ ಆಗಲ್ಲ ಕಣೆ. ನಮ್ಮ ಮನೆಯಾಗ ನಾವು ಚೆನ್ನಾಗಿದ್ರೇನೆ. ಅವ್ರು ಎಷ್ಟು ಆಗ್ಯವ್ರ ಕಣೆ ಕಷ್ಟ ಸುಖಕ್ಕೆ. ಇವತ್ತು ನಿಜವಾಗ್ಲೂ ಅವಾಗ ಅವ್ರ ತಕ್ಷಣ ಚೆನ್ನಾಗಿದ್ದಾಗ ಮಸ್ತ ಮಾಡ್ಕೊಂಡಿದ್ರು. ಇತ್ಲ ಬಂದ ಮೇಲೆ ಆಲೆ ಇಲ್ಲ ಬಂಡವಾಳ. ಏನೋ ದೇವ್ರು ಕೊಟ್ಟ ಕಾಲದಾಗೆ ಚೆನ್ನಾಗಿರೋದು ಕಲಿಬೇಕು. ಏನೋ 4 ಕಾಸು ಬತ್ತಿದಂಗೆ ಜಂಬ ಮಾಡಬಾರ್ದು. ನೀ ಸುಗುಣ ಹಂಗೇನೆ 4 ಕಾಸು ಬತ್ತಿದಂಗೆ ಅವಳಿಗೆ ಜಂಬ ದೌಲತ್ತು ಬರುತ್ತೆ ಹೇಳತ್ಲಾಗೆ. ಏನೋ ಬಿಡತ್ತ, ದೇವ್ರು ನಮಗೆ ಕೊಟ್ಟವನೆ ಬಚ್ಕೊಂಡು ಉಣ್ಬೇಕು ಅಂಬಲ್ಲ. ಎಲ್ಲರ ತಗೋ ಚೆನ್ನಾಗಿ ಇತ್ಕೊಂಡು ಹೋದ್ರೆ ಯಾವುದೂ ಇರಲ್ಲ. ಅವಳು ಗುದ್ದಾಡೋದು ಬರೀ ಎಲ್ಲರ ತಗೊಂಡು ಜಗಳ ಮಾಡ್ಕೊಂಬೋದು ಬರೀ ಇದೇ ಮಾಡ್ತಾಳೆ. ಅವಳಿಗೆ ಯಾಕೆ ಅರ್ಥ ಆಗಲ್ಲ ಏನೋ. ಹೆಂಗ ನೀವು ಹೋಗ್ಕೊಂಡು ಸೆನಕ್ಕಿರಿ, ಒಂದೆರಡು ದಿನ ಕರ್ಕೊಂಬರ್ರಿ ಅವ್ರನ್ನೂ. ಆವಾಗಾದರೆ ಗೊತ್ತಾಗುತ್ತೆ. ಹೆಂಗೋ ಕರೆಯೋದಂತೆ ಕರಿತೀವಿ. ನಮ್ಗೆ ಇಷ್ಟೊಂದೆಲ್ಲ ಸಹಾಯ ಮಾಡಿದ್ದಾರೆ ಅಂದಮೇಲೆ ಕರೀಲಿಲ್ಲ ಅಂದ್ರೆ ನಿಲಕಯ್ಯ ಕರಿತೀವಿ. ಬಾ ಅಂತ ಹೇಳಿ ಒಂದೆರಡು ದಿನ ಅಕ್ಕನೂ ಅವ್ರ ಮಗಳು ಬೇರೆ ಐತೆ ಕರ್ಕೊಂಬತ್ತೀವಿ. ನಮ್ಮೂರಿಗೆ ಬಂದೇ ಇಲ್ಲ ಅವ್ರು ಯಾವತ್ತೂ. ಕರ್ಕೊಂಬತ್ತೀವಿ ಒಂದೆರಡು ದಿವಸ ರಜಾ ಹಾಕಾದ್ರೆ ಬಾರಕ್ಕಂತೇಳಿ ನಾನು ಬಲವಂತ ಮಾಡ್ತೀನಿ. ನೋಡೋಣ ಅದೆಲ್ಲ ಏನನ್ನುತ್ತೆ. ಕರ್ಕೊಂಬಂದು ತೋರಿಸ್ಬೇಕು. ಎಲ್ಲನ ನೋಡು ಯಾವ್ಯಾವ ಅವತಾರಗಳು ಆಡ್ತಾ ಇದ್ದಾರೆ ಅಂತ ಹೇಳಿ ಕರ್ಕೊಂಡ್ಬಂದು ತೋರಿಸಿರೆ ಕಣೆ ಗೊತ್ತಾಗೋದು. ನಾವು ಹೇಳಿರಿ ನೋಡಪ್ಪ ಅವ್ರ ಅಮ್ಮನೇ ಹೇಳುತ್ತೆ ಅಂತ ಹೇಳಿ ನಮ್ಮನ್ನೇ ಒಂಥರ ಅನ್ಕೊಂತಾರೋ ಏನೋ ಮಂಗಾಗುತ್ತೆ ನಮಗೆ. ಅವ್ಳು ಮಾಡೋಕೆ ಗೊತ್ತಾಗಲ್ಲ ಕಣೆ. ನೋಡು ಅವಳ ಜೊತೆ ಸೇರ್ಕೊಂಡಲ್ಲ ಏನು ಬೇಕಮ್ಮ. ಇಲ್ಲೇ ಇತ್ಕೊಂಡು ಅದೇ ಮುಂಚೆಗೆ ಆ ಕೆಲಸ ಮಾಡಿದರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಏನೇನೋ ಇಲ್ಲದೆಲ್ಲ ಅವಾಂತರ ಮಾಡಿ ನನ್ನ ಮಗನ ಕಣ್ಣು ಕಟ್ಟಿ ಒಯ್ಯ ಅಂಥದ್ದು ಏನು ಬೇಕಾಯ್ತಮ್ಮ?
ಏನು ಹಿಂಗೆ ಮಾಡ್ದಲ್ಲ ನೀನು ಅಂತ ಹೇಳಿ ನನ್ನ ಎದುರಿಗೆ ಕೇಳಿದರೆ ನಾನು ಇವನು ಬೈತಿದ್ದೆ. ಯಾಕೆ ಮಾಡ್ದೆ ಹಿಂಗೆ ಪ್ರವಿ ನೀನು ಅಂತ ಹೇಳಿ ಅವ್ನು ಕಣ್ಣು ಕೊಟ್ಟು ಇದ್ದಾಗ ಯಾವಾಗ ಹೋಯ್ದನ ನನಗೆ ಸಾಕ ಸಿಟ್ಟು ಬಂತು. ತಿರ್ಗು ಅಂಥದ್ರಾಗೆ ಏನು ಅಳಿಯ ಅಂತ ನನಗೆ ಬೆಲೆ ಕೊಡಲ್ಲ, ಅಳಿಯ ಅಂತ ಬೆಲೆ ಕೊಡಲ್ಲ, ಏನು ಪ್ರತಿಯೊಂದು ನೀರು ಕುಡಿಯೋಕೆ ನೀರು ಸಮೇತ ಮುಂದಕ್ಕೆ ತಗೊಂಡು ಕೊಡ್ಬೇಕಾಯ್ತೆ ನಾವು. ಏನು ನಮ್ಮ ಕಾಯಿಲೆ ಆಗ್ತಾನೆ ಇರಲಿಲ್ಲ ಬಿಡು. ಅವ್ರು ಸಾಕ್ರಿ ಮಾಡಿ ಮಾಡಿ ಅವರಿಬ್ಬರು ಗಂಡ ಹೆಂಡ್ತಿದ ನಾನಂತೂ ರೋಸ್ಬಿಟ್ಟಿದ್ದೆ. ಅಯ್ಯಪ್ಪ ಏನಿಲ್ಲ ಒಂದು ಚೊಂಬ ನೀರು ಸಮೇತ ತಾಂಡು ಕುಡಿತಾ ಇರಲಿಲ್ಲ ಕಣೆ. ಬಿಡು ಇವಾಗ ಹೋಗ್ಯದಾರಲ್ಲ ಸುಮ್ಮನೆ ಯಾಕತ್ ಜಾಸ್ತಿನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಇವಾಗ ಹೋಗಿ ಬರ್ರಿ, ಅವ್ರ ತಕ್ಷಣ ಹಾಕಿರ್ರಿ ಅಷ್ಟೇ. ನೀವು ಅವ್ರ ತಕ್ಷಣ ಹಾಕಿದ್ರೆ ಆಮೇಲೆ ಇವ್ರಿಗೆ ಗೊತ್ತಾಗುತ್ತೆ. ಕರ್ಕೊಂಬರ್ರಿ, ಒಂದೆರಡು ದಿವ್ಸ ಬರ್ರಿ ಅಂತ ಹೇಳಿ ಇದ್ದಿದ್ದು ಕೆಲಸ ಎಲ್ಲ ಇರಲೇಳು, ಒಂದೆರಡು ದಿವ್ಸ ಬಾರಮ್ಮ ಅಂತೇಳಿ ಕರ್ಕೊಂಬ. ಹುಡುಗಿನ ಪ್ರೆಗ್ನೆಂಟ್ ಅಂತ ಹೇಳ್ತಿದ್ದೆ. ಕಣಿ ಪ್ರೆಗ್ನೆಂಟ್ ಅಂತೆ, 2 ಹುಡುಗರು ಇದ್ದಾವೆ ಅಂತ ಹೇಳವ್ರಂತೆ. ಅವಳಿ ಜವಳಿ ಅಂತಿ. ಬಿಡತ್ತತ್. ಹಂಗಾರೆ ಪ್ರೆಗ್ನೆಂಟ್ ಅಂತೀಯ, ಬಾರಮ್ಮ ನಮ್ಮೂರಾಗ 1-2 ದಿನ ಇದ್ದೋಗ್ಮಂತೆ ಅಂತ ಹೇಳಿ ಕರ್ಕೊಂಬ. ಅವಾಗ ಗೊತ್ತಾಗುತ್ತೆ ಅವಳಿಗೆ ಸುಗುಣೋಗಿ. ನಿಜವಾಗ್ಲಕ್ಕ ಅವ್ರು ನನಗೆ ಎಷ್ಟು ಸಹಾಯ ಮಾಡಿದಾರೆ ಗೊತ್ತೇ. ಇವತ್ತು ನಾನು ಏನು ಬಾಯಿ ಬಿಟ್ಟು ಹೇಳ್ಕೊಂಡಿಲ್ಲ, ಅವರು ಯಾರ ತಾವು ಹೇಳ್ಕೊಂಡಿಲ್ಲ ಗೊತ್ತೇ. ಇನ್ನೊಬ್ರು ಯಾರನ್ನಾಗಿದ್ರೆ ನಮ್ಮ ಅಕ್ಕಗೆ ಫೋನ್ ಮಾಡಿ ಹೇಳೋರು, ಸುಗುಣ ನಿನ್ನ ತಮ್ಮನ ನಾವು ಓದಿಸಿವ್ ಕಣಿ, ನಿನ್ನ ತಮ್ಮಗೆ ಓದ್ಸಕ್ಕೆ ನಾವು ಪೀಚ್ ಕಟ್ಟಿದ್ದೀವಿ. ನಮ್ಮ ಅಕ್ಕ ಏನಾನ ಅಂತಳಾಗಿದ್ರೆ ಅವ್ರ ಮನೆ ಕಡೆಗಳವ್ರಿಗೆ ಏನಾನ ಒಂದಿಟ್ಟು ಸಹಾಯ ಮಾಡಿದರೆ ನಮ್ಮ ಅಕ್ಕ ಅದನ್ನೇ ದೊಡ್ಡದಾಗಿ ಹೇಳ್ಕೆ ಮಾಡು, ನಾನೇ ಗ್ರೇಟು ನಾನೇ ಇದು ಅನ್ನೋ ಥರ. ಅವರು ಯಾರ ತಾಗೂ ಹೇಳ್ಕೊಂಡಿಲ್ಲ ಗೊತ್ತೇ. ಮನೆಯಾಗ ಸಮೇತ ಅವ್ರು ಯಾರ ತಾಗೂ ಅವ್ರ ಅಪ್ಪ ಅಮ್ಮನ ತಾಗೂ ಹೇಳಿಲ್ಲ. ಅಕ್ಕನೂ ಮಾಮ ಯಾರ ಹತ್ರನೂ ಹೇಳಿಲ್ಲ ಅವರು. ನಮ್ಮಮ್ಮ ಇಂತಾಗ ನಾನು ಹೇಳ್ದಾಗಲೇ ಗೊತ್ತಾಗಿದ್ದು. ಮತ್ತೆ ಇಷ್ಟು ಒಳ್ಳೆ ಮನಸ್ಸೈತೆ ಅಂತೀರ, ಹೋಗಿ ಕರ್ಕೊಂಬರ್ರಿ, 1-2 ದಿನ ಇರಂತೆ ಬಾರಮ್ಮ ಅಂತ ಹೇಳಿ ಕರ್ಕೊಂಬರ್ರಿ ಸುಮ್ಮನೆ. ಅದಕ್ಕೇ ಇವಾಗ ಹೋಗ್ತೀವಿ, ಹೋಗಿ ಮಾತಾಡಿಸ್ಕೊಂಡು ಎಲ್ಲನ ಹಿಂಗೆ ಆಗೈತೆ ಹಿಂಗೈತೆ ಪರಿಸ್ಥಿತಿ ಅಂತ ಎಲ್ಲ ಹೇಳಿ ಅದಕ್ಕೆ 1-2 ದಿನ ಕರ್ಕೊಂಡು ಬರ್ತೀನಿ. ಬರೀ ಅವ್ರ ಊರಾಗ ಹೋಗಿ ಇರೋದೇ ಆಗೈತೆ, ಅವ್ರನ್ನ ಹಿಂದೆಂದು ಕರೆದಿಲ್ಲ. ಅವಾಗೆಲ್ಲ ನಾನು ಹೋಗಿ ಹೊಸೊಂದಿನ ಇದ್ದೆ ಕಣಿ. ಒಂದು ದಿವ್ಸಕ್ಕೂ ಪಾಪ ಅವ್ರು ಬಂದು ನಮ್ಮ ಮನೆಗೆ ಒಂದು ದಿವಸನೂ ಇಲ್ಲ. ಅವ್ರ ಅತ್ತೆನಾಗಲಿ ಮಾಮನಾಗಲಿ ಆ ಹುಡುಗಿ ಆಗಲಿ ಅವ್ರು ಯಾರು ಬಂದು ನಮ್ಮ ಮನೆಗೆ ಒಂದು ದಿವಸನೂ ಇಲ್ಲ. ಪಾಪ ನಮ್ಗೆ ಅವಶ್ಯನ ಕಂಡವ್ರೆ, ನಾವೇನೇ ತಪ್ಪಾಗಿ ತಿಳ್ಕೊಂತಿದ್ವಿ ಅವ್ರನ್ನ. ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತೇಳಿ. ಅವತ್ತು ಅವೆಲ್ಲ ಅವ್ರನ್ನ ಮಾಡಿರೋವೆಲ್ಲ ಮನಸ್ಸಿನಾಗ ಇಕ್ಕೊಂಡಿರೋರಾಗಿದ್ರೆ ಅವರು ಇವತ್ತು ನಮಗೆ ₹1 ಕೊಡ್ತಿರ್ಲಿಲ್ಲ ಗೊತ್ತೇ. ಯಾತ್ಕನಾಗ್ಲಿ ಹೇಳು. ನೀನು ಚೆನ್ನಾಗಿ ಓದಿ ಚೆನ್ನಾಗಿ ದುಡ್ದು ಅವ್ರು ಕೊಟ್ಟಿರೋದು ಏನೈತೆ ಅದನ್ನ ಕೊಡಬೇಕು ಪ್ರವಿ. ಪಾಪ ಅವ್ರಿಗೇನು ಸುಮ್ಮನೆ ಬರಲ್ಲ, ಅವರು ಕಷ್ಟ ಬೀಳ್ತಾರಲ್ಲ. ನೀನು ಚೆನ್ನಾಗಿ ಓದಬೇಕು, ಓದಿ ಒಂದು ಕೆಲ್ಸಕ್ಕೆ ಹೋಗು. ಎಷ್ಟು ವರ್ಷ ಇರೋದು ನಿನ್ನ ಕೆಲಸ? ಇನ್ನು ಓದೋದು ಇನ್ನೂ ಒಂದು 3 ವರ್ಷ ಐತೆ ಕಣಕ್ಕ. 3 ವರ್ಷ ಮುಗಿದ್ಮೇಲೆ ಬೇಕಾದರೆ ಇನ್ನೂ ಓದಾದರೂ ಓದ್ಬೋದು, ಇಲ್ಲಂತ ಕೆಲ್ಸಕ್ಕಾದರೂ ಹೋಗ್ಬೋದು. ನೋಡಿ ಚೆನ್ನಾಗಿ ಓದಬೇಕು ನೀನು. ಅವರೆಲ್ಲ ಎಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಅದೇ ಅಮ್ಮ ನಾನು ಹೇಳೋದು. ನೀನು ಚೆನ್ನಾಗಿ ಓದ್ಬೇಕಪ್ಪ. ಅವ್ರು ನಮಗೆ ಎಷ್ಟು ಸಹಾಯ ಮಾಡಿದ್ದಾರೆ. ನೀನು ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಂಡಿರೆ ಬಿಗಳಪ್ಪ ನೋಡು ಹಿಂಗೆ ಓದಿಸಿದ್ಕೂ ಹಿಂಗೆ ಒಳ್ಳೆ ಕೆಲಸ ತಗೊಂಡ ಅಂತ ಹೇಳಿ ಕೊಂಡಾಡ್ತಾರೆ. ಆದ್ರೆ ನಿಮ್ಮ ಅಕ್ಕ ಏನು ನಂಬ್ತಾಳ ಆಮೇಲೆ. ಅಯ್ಯೋ ಓದಿಸ್ತೀವಿ ಅಂತ ಹೇಳಿ ಅವರು ಓದಿಸಿದ್ರಂತೆ, ಏನೂ ಮಾಡಲೇ ಇಲ್ಲ, ಅವನು ಏನೂ ಆಗಲೇ ಇಲ್ಲ. ಅದಕ್ಕೆ ಮತ್ತೆ ನಾವು ಓದೋದು ಬೇಡ ಅಂತ ಹೇಳಿವಿ ಅಂತ ಹೇಳಿ ನಾಳೆ ಹೊತ್ತು ನಿಮ್ಮ ಅಕ್ಕ ಮಾತಾಡ್ತಾಳೆ. ನಿಮ್ಮ ಅಕ್ಕಗೆ ಬಾಯಿಗೆ ಬರಬಾರ್ದು ಮಾತಾಡೋಕ್ಕೆ. ನಿಮ್ಮ ಮಾಮಗೂ ಬರಬಾರ್ದು. ಅವ್ರು ಓದಿಸಿದಾರಲ್ಲ, ಏನು ನಮಗೆ ಸಹಾಯ ಮಾಡಿದಾರಲ್ಲ, ನಮಗೆ ಕಷ್ಟಪಟ್ಟು ಓದಲಿ ಚೆನ್ನಾಗಿರಲಿ ಅಂತ ಹೇಳಿ ಅವ್ರು ನಮಗೆ ಕೈ ಹಿಡ್ದವ್ರಲ್ಲ, ಅವ್ರಿಗೆ ಒಂದು ಒಳ್ಳೆ ಹೆಸರು ತರಬೇಕಲ್ಲ ನಮ್ಮ. ಒಳ್ಳೆ ಹೆಸರು ತರಬೇಕು, ಓದಬೇಕು ಚೆನ್ನಾಗಿ. ಸರಿ ಆಯ್ತು ಹೇಳಿಲ್ಲ ಕಯ್ಯ, ನಾನೆಲ್ಲ ಓದ್ತೀನಿ ಚೆನ್ನಾಗಿ. ನನಗೆ ಇವಾಗ ಇರೋದೇ ಅದು. ಇವಾಗ ನಮ್ಮಮ್ಮ ಎಷ್ಟು ಕಷ್ಟ ಬೀಳೋದು, ನನಗೆ ಅಷ್ಟೊಂದು ಫೀಸ್ ಕಟ್ಬೇಕಂದ್ರೆ ಎಷ್ಟು ಕಷ್ಟ ಆಗಿತ್ತು. ಇವತ್ತು ಅವ್ರು ಕಟ್ಟಿದ್ದಾರೆ ಅಂದರೆ ನಾನು ಓದಬೇಕು. ಮತ್ತು ನನಗೆ ಓದಲಿಲ್ಲ ಅಂದರೆ ಅಷ್ಟೇ ನನಗೆ ಮುಖ ಇರುತ್ತೆ ಅವ್ರಿಗೆ ಮುಖ ತೋರ್ಸೋಕ್ಕೆ. ಅಯ್ಯೋ ಓದಿಸಿ, ಯಾಕಂದ್ರೆ ನಮ್ಮ ಕೈಯಾಗ ದುಡ್ಡು ಕಳ್ಕೊಂಡ್ವಪ್ಪ, ಇವನಿಗೆ ಓದಿಸೋಕ್ಕೆ ದುಡ್ಡು ಕಟ್ಟಿ ಅಂತೇಳಿ ಅವ್ರ ಮನಸ್ಸಿಗೆ ಬೇಜಾರಾಗೋದು ಬೇಡ. ನಾನು ಓದ್ತೀನಿ ಚೆನ್ನಾಗಿ, ಒಂದಲ್ಲ ಒಂದು ಲೆವೆಲಿಗೆ ಬಂದೇ ಬರ್ತೀನಿ. ಊರಿಗೆ ಹೋಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಚೈತ್ರನ್ನ 2 ದಿನ ಬಾರಮ್ಮ ನಮ್ಮೂರಾಗಿ ಇದ್ದು ಬರುವಂತೆ ಅಂತ ಕರೆಯೋಣ ಅಂತ. ಪಾಪ ಯಾವತ್ತು ಬಂದೇ ಇಲ್ಲ ಏನಿಲ್ಲ. ಅದಕ್ಕೆ ಬಂದು ಇವರವೆಲ್ಲ ಆಟಗಳನ್ನೆಲ್ಲ ನೋಡ್ಲೇಬೇಕಿಲ್ಲಿ. ಅದಕ್ಕೆ ಕರೆದು ಬರೋಣ ಅಂತ ಇದ್ದೀವಿ. ಹೋಗಿ ನಾನು ನನ್ನ ಮಗ ಮಾತಾಡಿಸ್ಕೊಂಡು ಅವ್ರನ್ನ ಕರೆದು ಬರೋಣ ಅಂತ ಇದ್ದೀವಿ. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.